ಮೈ ಡಿಯರ್ ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋದ ಮುಖಾಂತರ ಜಲಜಾಗೃತಿಯಲ್ಲಿ ಮುಖ್ಯವಾಗಿ ಮನೆಯಲ್ಲೇ ಸುಲಭವಾದ ವಿಧಾನದಲ್ಲಿ ಮಳೆನೀರು ಕೊಯ್ಲು ಘಟಕವನ್ನು ಅನುಷ್ಠಾನ ಮಾಡುವ ಬಗ್ಗೆ ತಿಳಿಸ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲರಿಗೂ ತಿಳಿದ ಹಾಗೆ ಅಂತರ್ಜಲದ ಮಟ್ಟ ದಿನದಿಂದ ದಿನಕ್ಕೆ ಪಾತಾಳಕ್ಕಿಳಿಯುತ್ತಿರುವ ಕಾಲಘಟ್ಟದಲ್ಲಿ ಮಳೆನೀರು ಕೊಯ್ಲು ಮೂಲಭೂತ ಅಗತ್ಯತೆಗಳಲ್ಲಿ ಒಂದಾಗಿದೆ. ಪ್ರತಿ ಮನೆಯಲ್ಲಿಯೂ ಕೂಡ ಮಳೆ ಕೊಯ್ಲು ಮಾಡಿ ಬಾವಿ ಬೋರ್ವೆಲ್ಗಳಿಗೆ ಪುನಶ್ಚೇತನ ಒದಗಿಸಬೇಕಾದ ಅವಶ್ಯಕತೆ ಸೃಷ್ಟಿಯಾಗಿದೆ. ದಶಕದಿಂದ ಮಳೆ ಕೊಯ್ಲು ಜಾಗೃತಿ ಮೂಡಿಸುವ ಕಾರ್ಯ ನಡೆಯುತ್ತಿದ್ದರೂ ಕೂಡ ಕಳೆದೆರಡು ವರ್ಷಗಳಿಂದ ಬೇಸಿಗೆಯಲ್ಲಿ ತೀವ್ರ ನೀರಿನ ಅಭಾವ ಕಂಡುಬಂದಿರುವುದರಿಂದ ಇವತ್ತು ರೈನ್ ಹಾರ್ವೆಸ್ಟ್ ಕಡ್ಡಾಯ ಹಾಗೂ ಅನಿವಾರ್ಯವಾಗಿದೆ. ಅತ್ಯಂತ ಸರಳವಾದ ಸುಲಭವಾಗಿ ಕೇವಲ 2,000 ರೂಪಾಯಿಗಿಂತಲೂ ಕಡಿಮೆ ವೆಚ್ಚದಲ್ಲಿ ಮನೆಯ ಚಾವಣಿ ನೀರನ್ನು ಶುದ್ಧೀಕರಿಸಿ ಬಾವಿಗೆ ಇಂಗಿಸುವ ಪ್ರಕ್ರಿಯೆ ಯಶಸ್ವಿಯಾಗಿ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿದೆ. ಈ ವಿಡಿಯೋದಲ್ಲಿ ಇದರ ಕೆಲವೊಂದು ಚಿತ್ರೀಕರಣವನ್ನು ನೋಡಬಹುದು. ಮುಖ್ಯವಾಗಿ 250 ಲೀಟರ್ ಸಾಮರ್ಥ್ಯದ ಬ್ಯಾರಲ್ ಮನೆಯ ಚಾವಣಿ ನೀರನ್ನು ಹರಿಸಲು ಅಗತ್ಯವಿರುವಷ್ಟು PVC ಪೈಪ್ ತೆಗೆದುಕೊಳ್ಬೇಕು. ನಂತರ ಶುದ್ಧೀಕರಣ ವ್ಯವಸ್ಥೆ ರೂಪಿಸಲು ಒಂದು ಬುಟ್ಟಿಯಲ್ಲಿ ದೊಡ್ಡ ಜಲ್ಲಿ 2 ಬುಟ್ಟಿಯನ್ನು ಹಾಕಬೇಕು. ಸಣ್ಣ ಜಲ್ಲಿ 2 ಬುಟ್ಟಿ. ನೀರನ್ನು ಸೋಸಲಿಕ್ಕೆ ಮೆಸ್ಸನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಇದ್ದಿಲು ಅಥವಾ ಮಸಿ ಅಂತ ಏನು ಹೇಳ್ತೇವೆ ಅದನ್ನು 2 ಬುಟ್ಟಿ ಸಂಗ್ರಹಿಸಿಟ್ಕೊಳ್ಬೇಕು. ಮರಳಿನ ದೊಡ್ಡ ಕಣ ಅಂದರೆ ಮರಳನ್ನು ಸಾರಿಸಿರುವ ಗೊಜ್ಜು ಇವಿಷ್ಟು ವಸ್ತುಗಳನ್ನು ಬಳಸಿಕೊಂಡು 3 ಹಂತದಲ್ಲಿ ಮೆಸ್ ಹಾಕಿ ನೈಸರ್ಗಿಕ ರೂಪದಲ್ಲಿ ನೀರನ್ನು ಶುದ್ಧೀಕರಿಸುವ ವ್ಯವಸ್ಥೆಯನ್ನು ಬ್ಯಾರಲ್ ಒಳಗಡೆ ಮಾಡಲಾಗುತ್ತದೆ. ಮನೆಯ ಚಾವಣಿಯ ನೀರು ಪೈಪ್ಗಳ ಮೂಲಕ ಬಾವಿಯ ಹತ್ತಿರಕ್ಕೆ ಬಂದು ಬಾವಿಯ ಹತ್ತಿರ ನಿರ್ಮಿಸಿದ ಶುದ್ಧೀಕರಣ ವ್ಯವಸ್ಥೆಗೆ ಬೀಳುತ್ತದೆ. ಬ್ಯಾರೆಲ್ ಒಳಗಡೆ 5 ಹಂತದ ಶುದ್ಧೀಕರಣ ವ್ಯವಸ್ಥೆ ಇರುವುದರಿಂದ ಮಳೆಯ ನೀರು ಸಂಪೂರ್ಣ ಶುದ್ಧಗೊಂಡು ಬ್ಯಾರೆಲ್ ತಳದಲ್ಲಿ ಅಳವಡಿಸಿದ ಪೈಪ್ ಮೂಲಕ ಬಾವಿಗೆ ತುಂತುರು ಹನಿಯಾಗಿ ಬೀಳುತ್ತದೆ. ಮಸಿ ಬಳಕೆ ಮಾಡಿರುವುದರಿಂದ ಮಳೆ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳು ಇದ್ದರೆ ಅವು ನಾಶವಾಗಿ ಶುಭ್ರ ನೀರು ಬಾವಿ ಸೇರುತ್ತದೆ. ಜಲ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಇದ್ದಿಲು ಮೂಲಕವೂ ಜಲ ಶುದ್ಧೀಕರಣ ಮಾಡಲಾಗುತ್ತದೆ. ಈ ವಿಧಾನದಿಂದ ಒಂದು ಹಂತದಲ್ಲಿ ನೀರಿನಲ್ಲಿ ತೇಲಾಡುತ್ತಿರುವ ಕಣಗಳು, ಪರಾವಲಂಬಿಗಳು, ಬ್ಯಾಕ್ಟೀರಿಯಾ, ಆಲ್ಗೆ, ವೈರಸ್ಗಳು, ಶಿಲೀಂಧ್ರವನ್ನು ಒಳಗೊಂಡಂತೆ ಪ್ರತಕಣಗಳ ರೂಪದಲ್ಲಿರುವ ವಸ್ತುವಿನ ಸಾಂದ್ರತೆಯನ್ನು ಕಡಿಮೆ ಮಾಡಬಹುದಾಗಿದೆ. ಒಮ್ಮೆ ಈ ಘಟಕ ನಿರ್ಮಾಣ ಮಾಡಿದರೆ ಹಲವಾರು ವರ್ಷಗಳ ಕಾಲ ಬಾಳಿಕೆ ಬರುತ್ತದೆ. ತಿಂಗಳಿಗೊಮ್ಮೆ ಬ್ಯಾರಲ್ನ ಮೇಲ್ಭಾಗದ ಜಾಲರಿಯನ್ನು ಸ್ವಚ್ಛಗೊಳಿಸಿದರೆ ಸಾಕು. ಮಳೆಗಾಲದ ಆರಂಭ 1 ವಾರ ನೀರನ್ನು ಹೊರಬಿಟ್ಟು ಮನೆಯ ಚಾವಣಿ ಸ್ವಚ್ಛವಾದ ಬಳಿಕ ಘಟಕಕ್ಕೆ ಸಂಪೂರ್ಣ ಕಲ್ಪಿಸಬೇಕು. ಮಳೆಗಾಲ ಮುಗಿಯುವ ತನಕವೂ ಈ ವ್ಯವಸ್ಥೆ ಚಾಲ್ತಿಯಲ್ಲಿರುತ್ತದೆ. ನೀರನ್ನು 3-4 ವಿಧದಲ್ಲಿ ಶುದ್ಧೀಕರಣ ಮಾಡಿ ಬಾವಿಗೆ ನೀರನ್ನು ಇಂಗಿಸುವುದರಿಂದ ಈ ನೀರನ್ನು ಕುಡಿಯಲು ಕೂಡ ಬಳಕೆ ಮಾಡಬಹುದು. ಅಥವಾ ಕೃಷಿಗೆ ಪೂರಕವಾದಂತಹ ಬೋರ್ವೆಲ್ ಇಂಗುಗುಂಡಿಗಳನ್ನು ಮಾಡುವ ಮೂಲಕವೂ ನಾವು ನೀರನ್ನು ಉಳಿಸಿದರೆ ಖಂಡಿತವಾಗಿಯೂ ಮುಂದಿನ ಜನಾಂಗಕ್ಕೆ ನೀರಿನಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ. ಇಲ್ಲಾದರೆ ನಾವು ಯಾವುದೋ ದೇಶಗಳಿಂದ ಬಾಟಲ್ ನೀರನ್ನು ಉಪಯೋಗಿಸುವಂತಹ ಪರಿಸ್ಥಿತಿ ನಮಗೂ ಕೂಡ ಬರಬಹುದು. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ಕೇಳಿಕೊಳ್ತಿದ್ದೇನೆ.